ಗುರು ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ ಚಾನಲ್ ನಲ್ಲಿ 2 ವಾರ ಆಗ್ತಾ ಬಂತು ಅದೇ ತರ ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ಲಿಲ್ಲ. ಆದ್ರೂ ಇವಾಗ ನಾನು ಮತ್ತೆ ವಿಡಿಯೋಸ್ ನೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಮುಂದೆ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಅಪ್ಡೇಟ್ಸ್ ಗಳಿದೆ. ಫಾರ್ಮಲ್ ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳು, ಫೀಚರ್ಸ್ ರಿಲೇಟೆಡ್ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ತಡ ಮಾಡದೆ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಬರೀ ಫಿಶ್ ಫುಡ್ ನ ತಿಂದು ಬೋರ್ ಆಗಿರೋ ನಮ್ಮ ಫಿಶಸ್ ಗಳಿಗೆ ನಾನು ಇವತ್ತು ಚಿಕನ್ ಫೀಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ನಾನಿಲ್ಲಿ ಚಿಕನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಫೀಡ್ ಮಾಡೋಕ್ಕಿಂತ ಮೊದಲು 2-3 ಸರಿ ಆದ್ರೂ ಚೆನ್ನಾಗಿ ತೊಳಿಬೇಕಾಗುತ್ತೆ. ಇವಾಗ ಈ ಚಿಕನ್ ನಮ್ಮ ಮಾನ್ಸ್ಟರ್ ಫಿಶಸ್ ಗೆ ಫೀಡ್ ಮಾಡಕ್ಕಾದ್ರೆ ಶುರು ಮಾಡೋಣ. ನೋಡ್ತಾ ಇರ್ಬೋದು ನೀವೀಗ ನಾನೀಗ ಮಾನ್ಸ್ಟರ್ ಫಿಶಸ್ ಟ್ಯಾಂಕ್ ಹತ್ರ ಇದ್ದೀನಿ. ಇವಾಗ ಚಿಕನ್ ನ ಫೀಡ್ ಮಾಡೋಣ. ಸೊ ಆದಷ್ಟು ಕ್ಲಿಯರ್ ಆಗಿ ಕಾಣಲ್ಲ ವಿಡಿಯೋ, ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ನೋಡಿ. ಕ್ಯಾಮ್ರಾ ಕ್ವಾಲಿಟಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಲ್ಲ ಮಾನ್ಸ್ಟರ್ ಫಿಶಸ್ ಗೆ ಚಿಕನ್ ನ ಫೀಡ್ ಮಾಡೋದು. ಈ ಒಂದು ಮಾನ್ಸ್ಟರ್ ಫಿಶಸ್ ಗೆ ಚಿಕನ್ ನ ಫೀಡ್ ಮಾಡ್ಬೇಕಾದ್ರೆ ನಮ್ ಫಿಶಸ್ ಗಳೆಲ್ಲ ಹೈಪರ್ ಆಕ್ಟಿವ್ ಆಗ್ಬಿಡ್ತವೆ. ನೋಡ್ತಾ ಇರ್ಬೋದು ನೀವು ಇವಾಗ್ಲೇ ಎಷ್ಟೊಂದು ಆಕ್ಟಿವ್ ಆಗಿ ಓಡಾಡ್ತಿದ್ದಾವೆ ಅಂತ ಹೇಳಿ. ಇವಾಗ ನಾನು ಇಲ್ಲಿ ಚಿಕನ್ ನ ಫೀಡ್ ಮಾಡ್ತಾ ಇದ್ದೀನಿ, ಆದ್ರೆ ವಿಡಿಯೋದಲ್ಲಿ ಎಷ್ಟು ಸರಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಾವ್ ಈ ಕ್ಯಾಟ್ ಫಿಶ್ ಗಳಿಗೆ ಈಸಿಯಾಗಿ ಕೈಯಿಂದಾನೆ ಫೀಡ್ ಮಾಡಬಹುದು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಚಿಕನ್ ಈ ತರ ಇಟ್ಕೊಂಡಿದ್ದೀನಿ. ಕ್ಯಾಟ್ ಫಿಶ್ ಗಳು ಬಂದು ಕೈಯಿಂದಾನೆ ಫುಡ್ ನ ತಿನ್ಕೊಂಡು ಹೋಗ್ತಾ ಇದೆ. ಸೊ ಅದಕ್ಕೆ ಗುರು ನೋಡ್ತಾ ಇರ್ಬೋದು ಈ ಕ್ಯಾಟ್ ಫಿಶ್ ಗಳಂದ್ರೆ ಏನೋ ಒಂಥರ ಫೀಲಿಂಗು, ಕೈಯಿಂದಾನೆ ಬಂದು ಫುಡ್ ನೆಲ್ಲ ತಿನ್ಕೊಂಡು ಹೋಗುತ್ತೆ. ಅದೇ ತರ ಸುಮಾರು ಸರಿ ಟ್ರೈ ಮಾಡಿದೆ ನಮ್ ಪಾಕೋ ಫಿಶಸ್ ಏನಾದ್ರು ಕೈಯಿಂದ ಬಂದು ತಿನ್ನುತ್ತಾ ಅಂತ ಹೇಳಿ, ಬಟ್ ಅದ್ ಬರ್ಲಿಲ್ಲ. ಕ್ಯಾಟ್ ಫಿಶ್ ಗಳು ಮಾತ್ರ ಎಲ್ಲ ಸರಿನೂ ಬಂದು ತಿನ್ಕೊಂಡು ಹೋಗ್ತಾ ಇತ್ತು. ಪಾಕೋ ಫಿಶಸ್ ಗೆ ಹಂಗೆ ಹಾಕ್ತಾ ಇದ್ದೆ, ಅದನ್ನ ಮಾತ್ರ ಅದು ತಿಂತಾ ಇತ್ತು. ಸೊ ಹಾಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಏನಂದ್ರೆ ನಮ್ದು ಒಂದ್ ಪಾಕೋ ಫಿಶಸ್ ಡೆತ್ ಆಗಿತ್ತು. ಬೆಳಗ್ಗೆ ಬಂದು ನೋಡಿದ್ರೆ ಇದರ ಸತ್ತೋಗಿತ್ತು. ಇದ್ ಮೊದ್ಲಿಗೆ ಸತ್ತೋಗಿ ಆಮೇಲೆ ಈ ಫಿಶಸ್ ಗಳೆಲ್ಲ ಇದಕ್ಕೆ ಅಟ್ಯಾಕ್ ಮಾಡಿ ಕಣ್ಣು ಹಾಗೆ ಟೈಲ್ ಎಲ್ಲ ಡ್ಯಾಮೇಜ್ ಮಾಡಿದೆ, ನೋಡ್ತಾ ಇರ್ಬೋದು. ಹಾಗೆ ಇದು ಯಾಕೆ ಡೆತ್ ಆಯ್ತು ಅಂತ ಹೇಳಿ ನನ್ಗಿನ್ನು ಸರಿಯಾಗಿ ರೀಸನ್ ಗೊತ್ತಾಗಿಲ್ಲ. ಆದ್ರೂ ಏನ್ ಮಾಡಕ್ ಆಗಲ್ಲ, ಕೆಲವು ಸರಿ ಈ ತರ ಆಗುತ್ತೆ. ಇನ್ನೇನ್ ಮಾಡಕ್ ಆಗಲ್ಲ, ಉಳಿದಿರೋ ಫಿಶಸ್ ನೆಲ್ಲ ಚೆನ್ನಾಗಿ ನೋಡ್ಕೊಬೇಕಷ್ಟೇ. ಇವಾಗ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಡೆಲ್ಟಾ ಪಿಂಕು ಗಪ್ಪೀಸು. ಇದ್ರಲ್ಲಿ ಒಂದ್ ಸ್ವಲ್ಪ ಪೇರ್ಸ್ ಸೇಲ್ ಗಾದ್ರೆ ಇದೆ, ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಬಹುದು. ಇದರಲ್ಲಿ ಲಿಮಿಟೆಡ್ ಪೇರ್ಸ್ ಮಾತ್ರ ಇರೋದು. ಯಾರು ಬೇಗ ಕಾಂಟ್ಯಾಕ್ಟ್ ಮಾಡ್ತೀರಾ ಅವ್ರಿಗೆ ಸಿಗುತ್ತೆ. ಪರ್ ಪೇರ್ ಗೆ 150 ಆಗುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಬೇಕಾದವರು ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಇಂದ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಮೆಸೇಜ್ ನ ಮಾಡಬಹುದು. ಇನ್ನು ನಿಮಗೂ ಕೂಡ ಬೇರೆ ಬೇರೆ ವೆರೈಟಿ ಗಪ್ಪೀಸ್ ಎಲ್ಲ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡಿರಿ. ಅವಾಗ ನಾನು ಸ್ಟೋರಿ ಹಾಕ್ತಾ ಇರ್ತೀನಿ ಅದೇ ಸೇಲ್ಗಿದೆ ಅಂತ ಹೇಳಿ, ಬೇಕಾದವರು ಅಲ್ಲಿಂದನೇ ಪರ್ಚೇಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮ್ದು ಔಟ್ಡೋರ್ ಪಾಂಡ್ ಸೆಟಪ್. ಇದರಲ್ಲಿ ಲೋಟಸ್ ಇಲ್ಲ ಗುರು. ಇದರಲ್ಲಿ ಲೋಟಸ್ ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬೆಳೀತಾ ಇತ್ತು, ಬಟ್ ಅದಾದ್ರ ಮೇಲೆ ಸಡನ್ ಆಗಿ ಒಂದೇ ಸರಿ ಅದ್ ಪೂರ್ತ ಸತ್ತೇ ಹೋಯ್ತು. ಗಿಡ ಏನಾಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಆದ್ರೆ ಮನಿ ಪ್ಲಾಂಟ್ ನೋಡ್ತಾ ಇರ್ಬೋದು ಚೆನ್ನಾಗಿ ಗ್ರೋತ್ ಆಗಿದೆ. ನಿಮ್ಗೆ ಲೋಟಸ್ ಯಾಕೆ ಸತ್ತಾಯ್ತು ಅಂತ ಹೇಳಿ ನಿಮ್ಗೆ ಏನಾದ್ರು ರೀಸನ್ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ಮಾಡಿ. ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ, ಅದಕ್ಕೆ ಅದು ಸತ್ತಾಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಮತ್ತೆ ತರಿಸಿ ನೆಡ್ತೀನಿ. ಬಟ್ ಅದೇ ಇದರಲ್ಲಿರೋ ಫಿಶಸ್ ನ ನೀವು ನೋಡ್ತಾ ಇರ್ಬೋದು ಗುರು, ಎಷ್ಟೊಂದು ಮರಿ ಹಾಕಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಆ ತರ ಮರಿಗಳನ್ನ ಹಾಕಿದೆ. ಇದರಲ್ಲಿ ಬಿಟ್ಟಿದ್ ಮೋಲಿಸ್ ಮತ್ತೆ ಸಾಲ್ಟಲ್ ಫಿಶಸ್ ಇದೆಲ್ಲ 2 ಸೇರಿ 50ಕ್ಕೂ ಹೆಚ್ಚು ಮರಿಗಳನ್ನ ಹಾಕಿದೆ. ಮರಿ ಎಲ್ಲ ಸೇಫ್ ಆಗಿದೆ. ಮರಿನ ಈಸಿಯಾಗಿ ಪೇರೆಂಟ್ಸ್ ತಿನ್ನಕ್ ಆಗಲ್ಲ, ಯಾಕಂದ್ರೆ ಈ ತರ ಪ್ಲಾಂಟ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಹಾಗೆ ನೀವು ಇದ್ರಲ್ಲಿರೋ ಫ್ಲೋಟಿಂಗ್ ಪ್ಲಾಂಟ್ಸ್ ನ ನೋಡ್ತಾ ಇರ್ಬೋದು, ಎಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿದೆ. ಇದರಿಂದ ಒಂದು ಉಪಯೋಗ ಏನಂದ್ರೆ ಫಿಶಸ್ ಅದ್ರ ಮರಿನ ಈಸಿಯಾಗಿ ತಿನ್ನಕ್ ಆಗೋದಿಲ್ಲ. ಇದರಿಂದ ನಾವು ಮರಿಗಳನ್ನೆಲ್ಲ ಸಪರೇಟ್ ಮಾಡ್ಬೇಕನ್ನೋ ಅವಶ್ಯಕತೆನೇ ಇರೋದಿಲ್ಲ. ಇದರಲ್ಲೇ ನಾವು ಈಸಿಯಾಗಿ ಬಿಟ್ಟಿರ್ಬೋದು. ನೋಡ್ತಾ ಇರ್ಬೋದು ನೀವೀಗ ಇದರಲ್ಲಿ ನಮ್ ಫಿಶಸ್ ಗಳೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೆಕ್ಸ್ಟ್ ಇವಾಗ ನಾನು ನಮ್ಮ ಟರ್ಟಲ್ ಗಳಿಗೆ ಕೂಡ ಚಿಕನ್ ನ ಫೀಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಟರ್ಟಲ್ ನ ಹೊರಗಡೆ ತಂದು ಚಿಕನ್ ನ ಫೀಡ್ ಮಾಡ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಎಲ್ಲ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ವಿಡಿಯೋ ಕ್ಲಾರಿಟಿ ಕೂಡ ಹೋಗ್ಬಿಡುತ್ತೆ. ಅದಕ್ಕೆ ಹೊರಗಡೆ ತಂದು ಚಿಕನ್ ನ ಫೀಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚಿಕನ್ ನ ಫೀಡ್ ಮಾಡ್ಬೇಕಾದ್ರೆ ನಮ್ಮ ಟರ್ಟಲ್ ಗಳು ತುಂಬಾ ಅಗ್ರೆಸಿವ್ ಆಗ್ಬಿಡ್ತವೆ. ಕೈಗೆಲ್ಲ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾನು ಸುಮಾರು ಸರಿ ಟ್ರೈ ಮಾಡಿದೆ, ಆದ್ರೆ ನಮ್ದು ಸಣ್ಣ ಟರ್ಟಲ್ ಚಿಕನ್ ನ ತಿನ್ಲೇ ಇಲ್ಲ. ಅಂದ್ರೆ ಒಳಗಡೆ ಇರೋ ಸೆಟಪ್ ಅಲ್ಲಿ ತಿನ್ನುತ್ತೆ, ಬಟ್ ಈ ಹೊರಗಡೆ ತಂದು ಫೀಡ್ ಮಾಡ್ತಿರೋದ್ರಿಂದ ಅಷ್ಟೊಂದು ಅದು ಇಂಟ್ರೆಸ್ಟ್ ನ ತೋರಿಸಿ ಚಿಕನ್ ನ ತಿಂದಿಲ್ಲ. ಅದ್ ಬರೀ ನೋಡ್ತಾ ಇರ್ಬೋದು ನಮ್ದು ಫಿಮೇಲ್ ಟರ್ಟಲ್ ಇದೆಯಲ್ಲ ಅದ್ ಮಾತ್ರ ತಿಂತಾ ಇತ್ತು. ಇನ್ನು ನಮ್ ಟರ್ಟಲ್ಸ್ ಗಳಿಗೆ ಒಂದು ದೊಡ್ಡದಾಗಿರೋ ಟ್ಯಾಂಕ್ ಸೆಟಪ್ ಅಥವಾ ಎನ್ಕ್ಲೇಜರ್ ನ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಅದನ್ನ ಇವಾಗ ಮಾಡೋಣ ಅಂತ ಹೇಳಿ ಕೂಡ ಡಿಸೈಡ್ ಮಾಡಿದೀನಿ. ಇನ್ ಮುಂದೆ ಅದರದ್ದು ವಿಡಿಯೋಸ್ ಎಲ್ಲ ಸದ್ಯದಲ್ಲೇ ಬರುತ್ತೆ, ನೋಡಿ ಎಂಜಾಯ್ ಮಾಡ್ತಾ ಇರಿ.
ನೆಕ್ಸ್ಟ್ ನೀವು ಇವಾಗ ನೋಡ್ತಾ ಇರೋದು ಇದರಲ್ಲಿ ಮಿಕ್ಸ್ಡ್ ಗಪ್ಪೀಸ್ ಇಂದು ಟ್ಯಾಂಕ್ ಸೆಟಪ್. ಇದರಲ್ಲಿ ಮಿಕ್ಸ್ಡ್ ಗಪ್ಪೀಸ್ ಅಲ್ಲ, ಮಿಕ್ಸ್ಡ್ ಫಿಶಸ್ ಗಳಿದೆ. ಆಲ್ಮೋಸ್ಟ್ ಆಲ್ ಸುಮಾರು ವೆರೈಟಿ ಫಿಶಸ್ ಗಳೆಲ್ಲ ಈ ಟ್ಯಾಂಕ್ ಅಲ್ಲಿ ಇದೆ. ಫಸ್ಟ್ ಗೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ನೋಡ್ತಾ ಇರಬಹುದು ಸ್ನೈಲ್ ಇದೆ, ಆಪಲ್ ಸ್ನೇಲ್ಸ್. ಇದೆಲ್ಲ ನಮ್ಮನೇಲೆ ಬ್ರೀಡ್ ಆಗಿದ್ದು. ಇವಾಗ ನೋಡ್ತಾ ಇರಬಹುದು ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ. ಹಾಗೆ ಈ ಒಂದು ಟ್ಯಾಂಕ್ ಅಲ್ಲಿ ಏನ್ ಅಪ್ಡೇಟ್ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಈ ಟ್ಯಾಂಕ್ ಅಲ್ಲಿ ಒಂದ್ ಪರ್ಲ್ ಗೋರಮ್ ಇದೆ, ಅದನ್ನ ಬ್ರೀಡ್ ಮಾಡೋಣ ಅಂತ ಹೇಳಿ ಪ್ಲಾನ್ ಅಲ್ಲಿ ಇದೀನಿ. ಆ ಫಿಶಸ್ ನ ಹಿಡಿದು ತೋರಿಸ್ತೀನಿ ಯಾವ್ದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಈ ಟ್ಯಾಂಕ್ ಅಲ್ಲಿ ಏನೇನಿದೆ ಅಂತ ಹೇಳಿ ಹೇಳ್ಬಿಡ್ತೀನಿ ಒಂದ್ಸರಿ. ಇದರಲ್ಲಿ ಮಿಕ್ಸ್ಡ್ ಗಪ್ಪೀಸ್ ಹಾಗೆ ಬೆಟ್ಟಾ ಫಿಶಸ್ ಇದೆ. ಬೆಟ್ಟಾ ಫಿಶಸ್ ಅಲ್ಲಿ ವೈಟ್ OHM ಮತ್ತೆ ಗ್ಯಾಲಕ್ಸಿ ಪೇರ್ಸ್ ಎಲ್ಲ ಇದೆ ಸ್ವಲ್ಪ. ಮತ್ತೆ ಇನ್ನು ಗೌರಮಿ ನಮ್ಮನೇಲೆ ಬ್ರೀಡ್ ಆಗಿತ್ತಲ್ಲ, ಅದ್ರದ್ ಮರಿಗಳೆಲ್ಲ ಇದೇ ಟ್ಯಾಂಕ್ ಅಲ್ಲಿ ಇದೆ. ಅಷ್ಟೊಂದು ಸರಿಯಾಗಿ ಕಾಣಲ್ಲ, ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ. ಬೆಟ್ಟಾ ಫಿಶ್ ನಾನು ಇದೇ ಟ್ಯಾಂಕ್ ಅಲ್ಲಿ ಬಿಟ್ಟಿರೋದಿಲ್ಲ. ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೋ ಆಗ್ಲಾ ಅಂತ ಹೇಳಿ ಈ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೆ. ಬಟ್ ಈಗ ಸಪರೇಟ್ ಮಾಡೋ ಟೈಮ್ ಬಂದಿದೆ, ಅದನ್ನು ಕೂಡ ಬಾಟ್ಲಿಂಗ್ ಮಾಡ್ಬೇಕು ಬೆಟ್ಟಾ ಫಿಶಸ್ ನ. ಅದ್ರ ಜೊತೆ ಒಂದ್ ಸ್ವಲ್ಪ ಈ ರಿವರ್ ಅಲ್ಲಿ ಹಿಡಿದಿದ್ ಸಣ್ಣ ಸಣ್ಣ ಮೀನ್ ಇತ್ತಲ್ಲ, ಅದೆಲ್ಲ ಕೂಡ ಇದೇ ಟ್ಯಾಂಕ್ ಅಲ್ಲಿ ಇದೆ. ಒಟ್ನಲ್ಲಿ ಎಲ್ಲ ಕಮ್ಯುನಿಟಿ ಟ್ಯಾಂಕ್ ತರ ಆಗ್ಬಿಟ್ಟಿದೆ ಈ ಟ್ಯಾಂಕ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ, ಇದೆಲ್ಲ ನಮ್ಮನೇಲೆ ಬ್ರೀಡ್ ಆಗಿದ್ ಗೋರಮಿದು ಮರಿಗಳು. ಸೊ ಸೈಜ್ ಎಲ್ಲ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ. ಆಲ್ಮೋಸ್ಟ್ ಒಂದು 7-8 ಇರ್ಬೇಕು ಈ ಟ್ಯಾಂಕ್ ಅಲ್ಲಿ. ಬಟ್ ಅದನ್ನೆಲ್ಲ ಇನ್ನು ಮುಂದೆ ಅಡಲ್ಟ್ ಅದ್ರ ಮೇಲೆ ಸಪರೇಟ್ ಮಾಡೋಣ ಅಂತ ಹೇಳಿ ಸುಮ್ನೆ ಇದೀನಿ. ಇನ್ನು ನಾವೀಗ ಈ ಟ್ಯಾಂಕ್ ಅಲ್ಲಿರೋ ಪರ್ಲ್ ಗೋರಮಿನ ಹಿಡಿಯೋಣ. ಈ ಟ್ಯಾಂಕ್ ಅಲ್ಲಿ ಇರೋದ್ ಸರಿಯಾಗಿ ಕಾಣಲ್ಲ, ಬಟ್ ಹಿಡಿದ್ ನಿಮ್ಗೆ ತೋರಿಸ್ತೀನಿ. ಫೈನಲಿ ನಾವು ಗೋರಮಿ ಫಿಶಸ್ ನ ಈ ನೆಟ್ ಸಹಾಯದಿಂದ ಹಿಡಿದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಬೌಲ್ ಅಲ್ಲಿ ಹಾಕಿಟ್ಕೊಂಡಿದೀನಿ ಈ ಪರ್ಲ್ ಗೋರಮಿನ. ಒಂದ್ ಮೇಲ್ ಒಂದ್ ಫಿಮೇಲ್ ಇದೆ, ನೋಡ್ತಾ ಇರ್ಬೋದು ಇದೇ ಈ ಪರ್ಲ್ ಗೋರಮಿ. ಇದು ಸುಮಾರು ಸರಿ ಬ್ರೀಡ್ ಮಾಡೋದಕ್ಕೆ ಟ್ರೈ ಮಾಡಿತ್ತು, ಬಟ್ ನಾನು ಅದಕ್ಕೆ ಬ್ರೀಡಿಂಗ್ ಸೆಟಪ್ ನ ಮಾಡದೇ ಇರೋ ಕಾರಣ ಅದು ಬ್ರೀಡ್ ಆಗಿರ್ಲಿಲ್ಲ. ಇವಾಗಲೇ ನಾವು ಈ ಸ್ಪಾಟೆಡ್ ಬ್ಲೂ ಕಲರ್ ಗೋರಮಿನ ಬ್ರೀಡ್ ಮಾಡಿ ಆಗಿದೆ. ಅದಕ್ಕೆ ನಾವು ಇವಾಗ ಈ ಪರ್ಲ್ ಗೋರಮಿನ ಕೂಡ ಬ್ರೀಡ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೀನಿ. ಇನ್ನು ಇದ್ರದ್ದು ಬ್ರೀಡಿಂಗ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ಬ್ರೀಡಿಂಗ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಬ್ರೀಡಿಂಗ್ ಮಾಡಿ ಬ್ರೀಡ್ ಆಗಿರೋದನ್ನ ಮಾತ್ರ ತೋರಿಸ್ತಾ ಹೋಗ್ತೀನಿ. ಇನ್ನು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದರಲ್ಲಿ ಸ್ವಲ್ಪ ಚಿಕನ್ ಫೀಡಿಂಗು ಮತ್ತೆ ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ ಮುಂದೆ ಆದ್ರೂ ವಿಡಿಯೋಸ್ ನ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಯಾವ್ದಕ್ಕೂ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಲೈಕ್, ಶೇರ್ ಮತ್ತೆ ಕಮೆಂಟ್ಸ್ ನ. ನಿಮ್ಗೆ ಏನಾದ್ರು ನಾನು ಹಾಕೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್ ಮತ್ತೆ ಕಮೆಂಟ್ಸ್ ನ ಮಾಡಿ. ಇದರಿಂದ ವಿಡಿಯೋ ಸ್ವಲ್ಪ ರೀಚ್ ಆಗುತ್ತೆ. ಜಾಸ್ತಿ ರೀಚ್ ಆದ್ರೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಇನ್ನು ಹೆಚ್ಚಿನ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಸೊ ಇಷ್ಟ ಹೇಳ್ತಾ, ಇದೇ ತರ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.